ದೊಡ್ಡ ಹೀರೋಗಳು ಇರೋದು 4 ಜನ. ಅದರಲ್ಲಿ ಪಾಪ ಪುನೀತ್ ಒಬ್ರು ನಮಗೆ ಕೈ ಬಿಟ್ಟು ಹೊರಟೋದ್ರು ದೂರ. ಇನ್ನೊಂದೆಲ್ಲ ನಿಮ್ಗೆ ಗೊತ್ತೇ ಇದೆ. ಹೀಗೆ ಯಾಕಂದ್ರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ, ನಾವು ಬರೀ ಯಾರೋ ಒಂದು ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್ ನೋಡ್ತೀವಿ. ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ, ಲೈಟ್ ಮ್ಯಾನ್ಗಳು, ಒಂದು ಟೈಲರ್ಗಳು, ಕಾರ್ಪೆಂಟರ್ಗಳು, ಪೇಂಟರ್ಸು, ಡ್ರೈವರ್ಗಳು, ಊಟ ಕೊಡೋರು, ಪ್ರೊಡಕ್ಷನ್ ಅವರು ಎಲ್ಲನೂ ಅವ್ರನ್ನೆಲ್ಲ ನೋಡ್ಬಿಟ್ರೆ ಭಯ ಬೀಳುತ್ತೆ. ಮೊನ್ನೆ ನಾನು ಯಾವುದೋ ನನ್ನ ಪಿಕ್ಚರ್ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬಂದ್ಬಿಡ್ತು. ಸರಿ ಪಾಪ ನಮ್ಮ ಡ್ರೈವರು ಬರಲಿಲ್ಲ, ಯಾರು ಬರಲ್ಲ, ಅವರು ಹೋಗೋದು ನಾನು ಹೋಗ್ತೀನಿ ಸರ್ ಅಂದ್ರೆ ಎಲ್ಲೋ ಆಟೋ ಸಿಗ್ಲಿಲ್ಲ. ಸರಿ ನಾನೇನ್ ಮಾಡ್ದೆ, ನಾನೇ ಬಿಡ್ತೀನಿ ಬನ್ನಿ ಅಂತ ಓದೆ ಡ್ರೈವ್ ಮಾಡ್ಕೊಂಡು ಪಾಪ ತೋರಿಸ್ತಾ ಬೆಂಗಳೂರಿಂದ ಆಚೆ 4 ಕಿಲೋಮೀಟರ್, ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು 1,000 ಪಿಕ್ಚರ್ ಎಡಿಟ್ ಮಾಡಿದ್ದಾರೆ. ಅವರು ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ. ದಿನ ಕೆಲಸ ಮಾಡಿದ್ರೆ ಒಂದು ಪಿಕ್ಚರ್ ನಡೆದ್ರೇನೆ ಅವ್ರಿಗೆ ಜೀವನ. ಒಂದು ಪಿಕ್ಚರ್ ಇಲ್ಲ ಅಂದ್ರೆ ಜೀವನವೇ ಇಲ್ಲ. ಯಾವ ಥರದ್ದು ಗೌರ್ಮೆಂಟ್ ಇಂದಾಗ್ಲಿ ಎಲ್ಲಿಂದಾಗ್ಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ. ಇದು ನಿಜವಾಗ್ಲೂ ಒಂದು ಬಹಳ ಶೋಚನೀಯವಾದ ಸಂಗತಿ. ಇದು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕಾಗಿದೆ. ಇವತ್ತು ದರ್ಶನ್ ಅವರು ಇಲ್ಲ, ಒಬ್ರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು, ಎಷ್ಟು ವರ್ಷಗಳು ನಾವು ನೋಡಿದೀವಿ. ಯಾಕಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು. ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ 250-300 ಜನ ಕೆಲಸ ಮಾಡುವಂತ ಪಿಕ್ಚರ್ಗಳು. ಇವತ್ತು ದರ್ಶನ್ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ, ಇನ್ನೊಂದ್ ಕಡೆ ಥಿಯೇಟರ್ಗಳಿಗೆ ಪಿಕ್ಚರ್ ಇಲ್ಲ, ಇನ್ನೊಂದ್ ಕಡೆ ಈ ಒಂದು 500 ಜನ 1000 ಜನ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ. ಇದೆಲ್ಲ ನೆನೆಸ್ಕೊಂಡಾಗ ಯಾಕೋ ಒಂದು ಬಹಳ ಕೆಟ್ಟ ಗ್ರಹಣ ಹಿಡ್ಕೊಂಡ್ಬಿಟ್ಟಿದೆ ಕನ್ನಡ ಚಿತ್ರರಂಗಕ್ಕೆ. ಹೇಗಿತ್ತು, ಹೇಗಾಗಿದೆ, ಹೇಗಾಗುತ್ತೆ, ಮುಂದೆ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಒಂದು ಪ್ರವಾಹ ಬಂದ್ಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು. ಈ ತರ ಒಂದು ಕೆಟ್ಟ ಕಾಲ ಬಂದಿದೆ. ಎಲ್ಲರೂ ನಾವು ಸೇರ್ಕೊಂಡು ಸಮಯದಿಂದ, ಯೂನಿಟಿಯಿಂದ, ಒಬ್ಬರನ್ನೊಬ್ಬರು ಬಿಟ್ಕೊಡದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗ್ಬೇಕು. ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲ್ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ. ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಇವತ್ತು ಪಿಕ್ಚರ್ ಮಾಡಕ್ಕೆ ಹೆದರ್ತಾ ಇರ್ತಿರೋರು. ಹೆಂಗ್ ಸರ್ ಪಿಕ್ಚರ್ ಮಾಡೋದು, ಏನ್ ರಿಲೀಸ್ ಮಾಡೋದು, ಏನಂತ ನಮ್ಮಂತವ್ರಿಗೆ ಕಟ್ಟ. ಇವತ್ತು ಒಂದೊಂದ್ಸಲ ಸರ್ UA ಆಗಿದೆ ಅಲ್ಲ, ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್. ನಿಜವಾಗ್ಲೂ ಅವ್ರಿಗೆ ಸನತ್ ಕುಮಾರ್ ಅವರು ಈಗ 5 ಪಿಕ್ಚರ್ ಮಾಡ್ತಾರೆ, 4 ಪಿಕ್ಚರ್ ಮಾಡಿದ್ದಾರೆ. ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಗ್ಲೂ ಮೆಚ್ಚಲೇಬೇಕು. ಒಂದು ಯಾವುದೇ ಚಿತ್ರನ ನಾವೇನು ಹೇಳಕ್ಕಾಗಲ್ಲ, ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು, ಜನರಿಗೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದ್ರೆ ಇದು ಒಂದೇ. ಯಾಕಂದ್ರೆ ಜನಕ್ಕೆ ನಾವು ಲಂಚ ಕೊಡೋಕ್ಕಾಗಲ್ಲ. ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು, ಈ ಸೀನ್ ಚೆನ್ನಾಗಿದೆ ಅಂತ ಹೇಳು, ಅವೆಲ್ಲ ಏನೋ ಈ ಫೇಸ್ಬುಕ್ ಅಲ್ಲಿ ಬರ್ಬೋದು. ಅದೊಂದು ಟ್ರೆಂಡ್ ಇದೆ, ಅದು ಟ್ರೆಂಡ್ ಹೋಗುತ್ತೆ. ಯಾಕಂದ್ರೆ ನನಗೆ ಯಾರೋ ಹೇಳ್ತಿದ್ರು, ಸರ್ ಇವಾಗ ಪಿಕ್ಚರ್ ಮಾಡಿದ್ರೆ 3 ದಿವಸ ಆಡಿಯನ್ಸ್ ಕರ್ಕೊಂಡ್ಬರಕ್ಕೂ ಒಂದು ಟೀಮ್ ಎಲ್ಲ ಇದೆ ಸರ್, ಅದಕ್ಕೆ ರೆಡಿ ಮಾಡ್ಬೇಕಂತ. ನಾವು ಅಂತ ಪಿಕ್ಚರ್ ಮಾಡೋದೇ ಬೇಡ. ಬರದೇ ಇರೋಕ್ಕಿದೆ, ಬರದೇ ಇರೋಕ್ಕಿದೆ. ಈ ತರದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ. ಆ ಎವಲ್ಯೂಷನ್ ನಲ್ಲಿ ಇದೆಲ್ಲ ನಡೀತಾ ಇದೆ. ಬಟ್ ಯಾವುದೇ ಮನುಷ್ಯನಿಗೆ ನಾವು ಫೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳಕ್ ಆಗೋದೇ ಇಲ್ಲ. ಅಲ್ಲಿ ಒಂದ್ ಮಾತ್ರ ಅವನ ನಿರ್ಧಾರನ, ಅವನಿಗೆ ಅದೇನ 2 ಗಂಟೆ ನೋಡ್ತಾನೆ ಸಿನಿಮಾ, ಅದು ಯಾವ್ದು ಹಿಡಿಸುತ್ತೆ, ಏನ್ ಹಿಡಿಸುತ್ತೆ ಯಾರಿಗೂ ಟಾಟಾಗೂ ಗೊತ್ತಿಲ್ಲ, ಬಿರ್ಲಾಗೂ ಗೊತ್ತಿಲ್ಲ, ರಿಲಯನ್ಸ್ನವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ರೆ ಅವರೆಲ್ಲ ಇಲ್ಲೇ ಇರ್ತಿದ್ರು. ಅಂದ್ರೆ ಈ ತರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದೆಯಲ್ಲ. ಈಗ ಸಮುದ್ರಕ್ಕೆ ಮೀನ ಹಿಡಿಯಕ್ಕೆ ಹೋಗ್ತಿದ್ರೆ ನೀನ್ ಇದೆ ಅಂತ ಗೊತ್ತು, ಇಲ್ಲ ಹಂಗಲ್ಲ, ನೀನಿದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ. ಆ ಧೈರ್ಯಕ್ಕೆ ಮೆಚ್ಚಬೇಕು. ಅದು ಸನತ್ ಕುಮಾರ್ ಅವ್ರ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ. ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ, ಅದು ಒಂದು ದೊಡ್ಡ ನಿಜವಾಗ್ಲೂ ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು, ನಿಜವಾಗ್ಲೂ ಪ್ರೊಡ್ಯೂಸರ್ ಮನೆಯಿಂದ ಒಂದು 25 ಮನೆ ಆದ್ರೂ ನಡೆಯುತ್ತೆ ಒಂದು ವರ್ಷ. ಅದು ಬಹಳ ಮುಖ್ಯ. ಆದ್ರಿಂದ ಒಳ್ಳೇದಾಗಿ ಈಗ ನಿನ್ನನೆ ಅಂತ ಒಂದು ಸಾಂಗು, ಅದನ್ನ ನೋಡೋಣ. ನೋಡ್ಬಿಟ್ಟು ಆಲ್ ದಿ ಬೆಸ್ಟ್ ವಿಶಸ್. ಚೆನ್ನಾಗಿ ಹಿಟ್ ಆಗ್ಲಿ, ಹಾಡು ತುಂಬಾ ಹಿಟ್ ಆಗ್ಲಿ. ಥ್ಯಾಂಕ್ ಯು.